ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ 2.5 ವರ್ಷ ಆದಾಗಿನಿಂದಲೂ ಕೂಡ ಆರಂಭವಾಯಿತು. ಅದು 3 ವರ್ಷಕ್ಕೆ ಬಂದು ತಲುಪಿತು. ಈಗ 3 ವರ್ಷದ ನಂತರವೂ ಕೂಡ ಮುಂದುವರಿತಾ ಇತ್ತು. ಒಂದು ಫೈನಲ್ ಟಚ್ ಅಪ್ ಕೊಡುವಂತ ಕೆಲಸ ಹೈಕಮಾಂಡ್ ಮಾಡುತ್ತಾ? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾಳೆಯೇ ಪವರ್ ಶೇರಿಂಗ್ ಇತ್ಯರ್ಥ ಆಗುತ್ತಾ? ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ ಏನು ಅಂತ ಹೇಳಿ. ಇವತ್ತು ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ, ಅದಂತೂ ಪಕ್ಕಾ ಇದೆ. ಸಂಜೆ 7 ಗಂಟೆಗೆ ದೆಹಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಯಾಣ ಬೆಳೆಸ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಇದೆ ಅಂತ, ಅದು ಫಿಕ್ಸ್ ಆಗಿಬಿಟ್ಟಿದೆ ಅಂತೆ. ಬಟ್ ಸಬ್ಜೆಕ್ಟ್ ಏನು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿಯ ಜೊತೆಗೆ ನಡೆಯಲಿರುವಂತಹ ಸಭೆ ಇದಾಗಿದೆ. ಯಾವ ವಿಚಾರದಲ್ಲಿ ಸಭೆ, ಏನು ಸಭೆ ಗೊತ್ತಿಲ್ಲ. ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ. ಈಗ ಸದ್ಯಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ, ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ, ಬೆಳಗ್ಗೆ 11 ಗಂಟೆಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನಾಗುತ್ತೆ? ಬಹಳ ಇಂಟ್ರೆಸ್ಟಿಂಗ್. ಈ ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ಮಹತ್ವದ ಪಾತ್ರವನ್ನು 4 ನಿಭಾಯಿಸುವ ಲೆಕ್ಕಾಚಾರಗಳಲ್ಲಿದೆ. ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸಿದ್ದರಾಮಯ್ಯನವರು ಹಾಜರಾಗೋದು. 4 ಜನರ ಸಿಟ್ಟಿಂಗು, ಒಂದೇ ಒಂದು ಮೆಸೇಜ್. ಏನದು? ಯಾರಿಗೆ ವರ ಆಗುತ್ತೆ, ಯಾರಿಗೆ ಶಾಪ ಆಗುತ್ತೆ ಆ ಮೆಸೇಜ್? ನಾಳೆ ಮಹತ್ವದ ಸಭೆಯಲ್ಲಿ 4 ಮಾತ್ರ ಹಾಜರಿರ್ತಾರೆ, ಇನ್ಯಾರಿಗೂ ಅವಕಾಶ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿ ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು, ವೇಣುಗೋಪಾಲ್ ಅವರು ಕೆಸಿ ವೇಣುಗೋಪಾಲ್ ನಾಯಕ್, ಜೊತೆಗೆ ಈ ಕಡೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ 4 ಜನ ಮಾತ್ರ ಇರ್ತಾರಂತೆ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ. ಸೊ ಹಾಗಾಗಿ ಏನಾಗತ್ತೆ? ಆಮೇಲೆ ನಿಮಗೊಂದು ನೆನಪು ಮಾಡಬಹುದು, ಹಿಂದೆ ಇದೇ ಮಾತುಕತೆಯ ವಿಚಾರದಲ್ಲಿ ಇದೇ ರಾಹುಲ್ ಗಾಂಧಿಯವರು, ಇದೇ ವೇಣುಗೋಪಾಲ್ ಅವರು, ಅದರ ಜೊತೆಗೆ ಸುರ್ಜೇವಾಲಾ ಅವರೊಬ್ಬರು ಇದ್ರು ಅನ್ಸುತ್ತೆ, ಮಾತುಕತೆಯಾಗಿ 2.5 ವರ್ಷ 3 ವರ್ಷ 2 ವರ್ಷ ಮಾತುಕತೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ಟೀಮೇ ಇಲ್ಲಿದ್ದಂಗಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿದರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕ್ಲೋಸ್ ಡೋರ್ ಮೀಟಿಂಗ್ ಬಿಟ್ವೀನ್ 4 ಮೆಂಬರ್ಸ್. ಈ 4 ಮೆಂಬರ್ಸಲ್ಲಿ ಇನ್ನೊಬ್ಬರು ಇರಬೇಕಾಗಿತ್ತು. ಆವಾಗ 6 ಮೆಂಬರ್ಸ್ ಇದ್ದರು. ಡಿ ಕೆ ಶಿವಕುಮಾರ್ ಅವರು ಹಾಗೂ ಡಿ ಕೆ ಸುರೇಶ್ ಅವರು. ಇಬ್ಬರನ್ನು ಹೊರತುಪಡಿಸಿ ಇನ್ನುಳಿದಂಥವ್ರು ಎಲ್ಲರೂ ಕೂಡ 3 ವರ್ಷದ ಹಿಂದೆ ಹೋದಾಗ, ಚುನಾವಣೆ ಆದ ನಂತರ ಮಾತುಕತೆಯ ಸಂದರ್ಭದಲ್ಲಿ ಇದೇ ನಾಯಕರಿದ್ದರು. ಅದೇ ನಾಯಕರು ಇವತ್ತು ಮಾತುಕತೆಯನ್ನು ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದು ಕುರ್ಚಿಯ ವಿಚಾರ ಅಲ್ಲದೆ ಬೇರೆ ಇನ್ನೇನಾದರೂ ಇರೋಕ್ಕೆ ಸಾಧ್ಯ ಇದೆಯಾ? ಸಂಪುಟ ಪುನರ್ರಚನೆಯ ವಿಚಾರ ಇಷ್ಟೊಂದು ಮಹತ್ವದ್ದಾಗತ್ತಾ ಇಷ್ಟು ಕ್ಲೋಸ್ ಡೋರ್ ಮೀಟಿಂಗಲ್ಲಿ? ಅರುಣ್, ಈಗಾಗಲೇ ಎಐಸಿಸಿ ಮೂಲಗಳ ಪ್ರಕಾರ ಸ್ಪಷ್ಟವಾಗಿ ನಾಳೆ ಒಂದು ರೀತಿಯಲ್ಲಿ ಮಹತ್ವದ ತೀರ್ಮಾನ ಹೊರಬೀಳುವಂಥ ಸಾಧ್ಯತೆ ಇರುತ್ತೆ. ಆ ತೀರ್ಮಾನ ಸಿದ್ದರಾಮಯ್ಯ ಪರವಾಗಿರುತ್ತೋ ವಿರುದ್ಧವಾಗಿರುತ್ತೋ ಅನ್ನೋದ್ರ ಬಗ್ಗೆ ಕೂಡ ಯಾರೊಬ್ಬರು ಕೂಡ ಕ್ಲಾರಿಟಿ ಇಲ್ಲ. ಯಾಕೆಂದರೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲ ಗೊಂದಲಗಳು ಕೂಡ ನಾಳೆ ಎಂಡ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಯಾಕೆಂದರೆ ನೀವು ಹೇಳದಂತೆ ಡಿ ಕೆ ಶಿವಕುಮಾರ್ ಅವರು ಆ ಸಭೆಯಲ್ಲಿ ಇರಲ್ವಾ, ಆ ಸಭೆಗೆ ಯಾಕೆ ಕರೆದಿಲ್ಲ, ಈ ರೀತಿಯ ಚರ್ಚೆಗಳು ಕೂಡ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರತಕ್ಕಂಥದ್ದು. ಮೊದಲು ಏನೇ ಇದ್ರೂ ಕೂಡ ತಮ್ಮ ಮೆಸೇಜನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿಸುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವರು ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ ಅವರು ಕೂಡ ಇರ್ತಾರೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಏನೇ ಮೆಸೇಜ್ ಇದ್ರೂ ಕನ್ವೆ ಮಾಡ್ತಕ್ಕಂಥವ್ರು ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟ. ಈಗಾಗಲೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ, ನಾನು ಆ ವಿಚಾರವಾಗಿ ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸೋದಿಲ್ಲ, ಮಾತನಾಡೋದಿಲ್ಲ. ರಾಹುಲ್ ಗಾಂಧಿಯವರು ಏನೇ ಇದ್ರೂ ಕೂಡ ಆ ವಿಚಾರದಲ್ಲಿ ಹೇಳ್ತಾರೆ ಅನ್ನೋ ಮಾತುಗಳನ್ನು ಈಗಾಗಲೇ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ರಾಹುಲ್ ಗಾಂಧಿಯವರ ಮೆಸೇಜ್ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ವರನೋ ಅಥವಾ ಎಲ್ಲೋ ಒಂದು ಕಡೆ ಶಾಪನೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಇದು ಕುರ್ಚಿ ವಿಚಾರ. ಎಲ್ಲೋ ಒಂದು ಕಡೆ ಇಷ್ಟು ದಿನಗಳ ಕಾಲ ಇತ್ಯರ್ಥ ಏನು ಆಗೋದೇ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಿದ್ರು. ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ 2 ದಿನಗಳ ಹಿಂದೆ ಮಹತ್ವದ ಸಭೆಯನ್ನು ತ್ರಿಮೂರ್ತಿಗಳು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನದ ಮೆಸೇಜನ್ನು
ನಾಳೆ ಸಿದ್ದರಾಮಯ್ಯನವರಿಗೆ ಮುಟ್ಟಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ನಾಯಕತ್ವ ಬದಲಾವಣೆ ಏನಾದರೂ ಮಾಡೋದಾದರೆ ನಾಯಕತ್ವ ಬದಲಾವಣೆ ಮಾಡ್ತೀವಿ, ನೀವು ರಾಜಕಾರಣಕ್ಕೆ ಬನ್ನಿ, ರಾಜ್ಯಸಭೆಗೆ ಬನ್ನಿ, ಈ ರೀತಿಯ ಇನ್ವೈಟ್ ಮಾಡೋದಿರುತ್ತೋ, ಅಥವಾ ನಾಯಕತ್ವ ಬದಲಾವಣೆ ಇರೋದಿಲ್ಲ, ರಾಜ್ಯದಲ್ಲಿ 7 ವರ್ಷಗಳ ಕಾಲ ಗಟ್ಟಿಯಾಗಿ ನೀವು ಆಡಳಿತ ನಡೆಸಿ ಅಂತ ಏನಾದ್ರು ಮೆಸೇಜ್ ಕಳಿಸ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ರೆಡಿ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅವರು ಕೂಡ CM ಸಿದ್ದರಾಮಯ್ಯ ಅವರ ಬೆನ್ನಲ್ಲೇ ಡೆಲ್ಲಿಗೆ ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲೇ ಇದ್ದು ಟಿಕಾಣಿ ಹೂಡಿ ಅವರು ಕೂಡ ಬುಲಾವ್ ಕೊಟ್ಟಂಥ ಸಂದರ್ಭದಲ್ಲಿ, ಅಂದರೆ ಸಿದ್ದರಾಮಯ್ಯನವ್ರ ಜೊತೆ ಮಾತುಕತೆ ಆಗಿದೆ, ಬನ್ನಿ ನಿಮ್ಮ ಜೊತೆ ಮಾತುಕತೆ ನಡೆಸ್ತೀವಿ ಅಂತ ಕರೆದ್ರೆ ತಕ್ಷಣವೇ ಅಲ್ಲಿ ಹೋಗೋದಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದಕ್ಕೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಳೆ 11 ಗಂಟೆ ಬಳಿಕ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಳಗಡೆ ಈ ಒಂದು ಎಲ್ಲ ಗೊಂದಲಗಳಿಗೆ ತೆರೆ ಬೀಳುವಂಥದ್ದಕ್ಕೂ ಜೊತೆಗೆ ಕ್ಲೈಮ್ಯಾಕ್ಸ್ ಹೊರಬೀಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕು ಅವರು.